ಇನ್ನು ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಆರೋಪದಲ್ಲಿ ಐಪಿಎಸ್ ಅಧಿಕಾರಿ ಪುತ್ರಿ ನಟಿ ರಣ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ರಣ್ಯಾ ರಾವ್ ಈಗ ಅರೆಸ್ಟ್ ಆಗಿರುವಂಥದ್ದು ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿದ ಆರೋಪದಲ್ಲಿ ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ರಣ್ಯಾ ರಾವ್ ವಶಕ್ಕೆ ಪಡೆದಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಣ್ಯಾ ರಾವ್ ಅರೆಸ್ಟ್. ನಿನ್ನೆ ರಾತ್ರಿ ದುಬೈಯಿಂದ ಬರ್ತಾ ಇದ್ರಂತೆ ಬೆಂಗಳೂರಿಗೆ. ಈ ಸಂದರ್ಭದಲ್ಲಿ ಚಿನ್ನವನ್ನ ತಂದಿದ್ದಾರೆ ದುಬೈಯಿಂದ ಅಂತ, ಅಕ್ರಮವಾಗಿ ತಂದಿದ್ದಾರೆ. ಹೀಗಾಗಿ ಡಿಆರ್ಐ ತಂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಬರೋಬ್ಬರಿ 14.8 kg ಚಿನ್ನಾಭರಣ ಸಾಗಾಟ ಮಾಡ್ತಾ ಇರುವಂಥ ಆರೋಪ ಇವ್ರ ಮೇಲಿದೆ. ಹೀಗಾಗಿ ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ದುಬೈಯಿಂದ ಬರ್ತಾ ಇದ್ರಂತೆ ಬೆಂಗಳೂರಿಗೆ. ಈ ಸಂದರ್ಭದಲ್ಲಿ ತಪಾಸಣೆ ಸಂದರ್ಭದಲ್ಲಿ ಗೊತ್ತಾಗಿದೆ ಚಿನ್ನವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಎಷ್ಟು ಅಂತ ಹೇಳಿದ್ರೆ ಬರೋಬ್ಬರಿ 14.8 kg ಚಿನ್ನಾಭರಣವಂತೆ ದುಬೈಯಿಂದ ತಗೊಂಡು ಬರ್ತಾ ಇದ್ದದ್ದು. ಇದು ಅಕ್ರಮ ಅಂತ, ಪ್ರೊಸೀಜರ್ ಇಲ್ಲದೆ ತೆಗೆದುಕೊಂಡು ಬರ್ತಾ ಇದ್ದದ್ದು. ಹೀಗಾಗಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ಬಿಲ್ಗಳನ್ನು ಕೇಳ್ತಾ ಇರ್ಬೋದು. ಮೇ ಬಿ ಬಿಲ್ಲು ಮತ್ತು ಎಲ್ಲಿ ಖರೀದಿ ಮಾಡಿದ್ರಿ, ಹೇಗೆ ಖರೀದಿ ಮಾಡಿದ್ರಿ, ಖರೀದಿ ಮಾಡಲಿಕ್ಕೆ ಅಮೌಂಟ್ ಎಲ್ಲಿಂದ ಬಂತು, ಹೀಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಕೂಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಈಗಾಗಲೇ ಗೊತ್ತಿರುವಂಥದ್ದು ಬೇರೆ ದೇಶಗಳಿಂದ ಚಿನ್ನಾಭರಣ ಖರೀದಿ ಮಾಡಿದ್ರೆ ಅದಕ್ಕೆ ಅಂತ ಒಂದಿಷ್ಟು ರೆಸಿಪ್ಟ್ಗಳು ಇರಬೇಕಾಗುತ್ತೆ. ಇವರೇನು ತಂದಿಲ್ವಂಥ ರೆಸಿಪ್ಟ್ಗಳು, ಇದು ಅಕ್ರಮನ? ಏನಿದು ಪ್ರಕರಣ? ಖಂಡಿತವಾಗ್ಲೂ ಮಹೇಶ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸರ ಒಂದು ಭರ್ಜರಿ ಕಾರ್ಯಾಚರಣೆ ಅಂತ ಹೇಳ್ಬೋದು. ಏನು ಒಂದು ಕಳೆದ ರಾತ್ರಿ ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಐಪಿಎಸ್ ಸಂಪರ್ಕ ಕಡಿತವಾಗಿದೆ. ನಟಿ ರಣ್ಯಾ ರಾವ್ ಅರೆಸ್ಟ್ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ದುಬೈನಿಂದ ಬರ್ತಾ ಇದ್ರು. ಸೊ ಅವರನ್ನು ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ತಪಾಸಣೆ ಸಂದರ್ಭದಲ್ಲಿ 14.8 kg ಚಿನ್ನಾಭರಣ ಸಿಕ್ಕಿದೆ. ನೋಡಿ, ಚಿನ್ನಾಭರಣ ಅಂತ ಹೇಳಿದ್ರೆ ಜ್ಯುವೆಲರೀಸ್ 14 kg ತಗೊಂಡಿದ್ರು. ಹೇಗೆ ತಗೊಂಡ್ರು, ಯಾವ ರೀತಿ ತೆಗೆದುಕೊಂಡ್ರು, ಹೀಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಅವರನ್ನು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಮಾತನಾಡ್ತಾ ಇದ್ವಿ, ರಣ್ಯಾ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿರುವಂಥದ್ದು, ಏನು ಸರಿಯಾದ ರೀತಿಯಲ್ಲಿ ದಾಖಲೆ ಇಲ್ವಂತ, ಹೇಗೆ ಅಂತ? ಖಂಡಿತವಾಗ್ಲೂ ಮಹೇಶ್, ಈ ಒಂದು ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚರ್ಚೆಗೆ ಗ್ರಾಸವಾಗುತ್ತೆ. ಏನು ಐಪಿಎಸ್ ಅಧಿಕಾರಿಯೊಬ್ಬರ ಪುತ್ರಿ ಹಾಗೂ ನಟಿಯಾಗಿರುವಂತ ರೈನಾ ರಾವ್ ಅನ್ನುವಂಥವ್ರನ್ನ ಕಳೆದ ರಾತ್ರಿ ಏರ್ಪೋರ್ಟ್ ನ ಕಸ್ಟಮ್ಸ್ ಅಧಿಕಾರಿಗಳು ಬಂಧನ ಮಾಡ್ತಾರೆ. ವಿದೇಶದಿಂದ ತಂದಿದ್ದ 14.8 kg ಚಿನ್ನವನ್ನು ಕಳ್ಳ ಸಾಗಾಣಿಕೆ ಮಾರ್ಗವಾಗಿ ತಂದಿದ್ದಾರೆ ಅನ್ನುವಂತ ಆರೋಪದಡಿಯಲ್ಲಿ ಬಂಧಿಸ್ತಾರೆ. ಇನ್ನು ಈ ಒಂದು ಏನು ನಟಿ ಯಾರಿದ್ದಾರೆ, ಇವರು ಒಂದು ಕಳ್ಳ ಮಾರ್ಗದಲ್ಲಿ ಒಂದು ಚಿನ್ನ ತರುವ ಒಂದು ವಿಚಾರ ಬಹುತೇಕ ಒಂದು ಗುಪ್ತಚರ ಇಲಾಖೆ ಮುಖಾಂತರ ಪಡೆದುಕೊಳ್ತಾರೆ. ತದನಂತರ ಏರ್ಪೋರ್ಟ್ ಅಧಿಕಾರಿಗಳು ಈ ಒಂದು ನಟಿಯನ್ನ ಬಂಧಿಸ್ತಾರೆ. ಈ ಒಂದು ಗೋಲ್ಡ್ ತರಲಿಕ್ಕೆ ಇಷ್ಟೆಲ್ಲ ಏನು ಕೆಲವೊಂದು ಮಾನದಂಡಗಳಿದ್ದಾವೆ. ಈ ಮಾನದಂಡಗಳನ್ನೆಲ್ಲನೂ ಉಲ್ಲಂಘಿಸಿ ಒಂದು ಏರ್ಪೋರ್ಟ್ ನಲ್ಲಿ ಚಿನ್ನ ತರುವಂತದಕ್ಕೆ ಈ ಒಂದು ನಟಿ ಸಾಕ್ಷಿ ಆಗ್ತಾರೆ. ಈ ನಟಿಯನ್ನು ಬಂಧಿಸಿರುವಂತ ಏರ್ಪೋರ್ಟ್ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾರೆ. ಇನ್ನ ಈ ಒಂದು ಚಿನ್ನಕ್ಕೆ ಎಲ್ಲಿಂದ ಹಣ ಬಂತು ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ದಾಖಲೆಗಳು ಪರಿಶೀಲನೆಯಲ್ಲಿ ಇರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಎಲ್ಲ ಸಾಕ್ಷಿ ಆಗುತ್ತೆ. ಇನ್ನು ಈ ಒಂದು ಚಿನ್ನಕ್ಕೆ ಮೂಲ ಎಲ್ಲಿಂದ ಬಂತು ಅನ್ನುವಂಥದ್ದು ಇನ್ನು ತನಿಖೆಯಿಂದ ಗೊತ್ತಾಗಬೇಕಾಗಿರೋದು ಮಹೇಶ್. ಧನ್ಯವಾದ ರಾಮು ತಮ್ಮೆಲ್ಲ ಮಾಹಿತಿಗಾಗಿ.